ನಮ್ ಹೆಣ್ಮಕ್ಳಿಗೆ ಒಂದು ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನಪ್ಪಾ ಅಂತ ಕೇಳ್ತಾ ಇದ್ದೀರಾ ಅಥವಾ ಯೋಚನೆ ಮಾಡ್ತಾ ಇದ್ದೀರಾ? ಆ ಗುಡ್ ನ್ಯೂಸ್ ಏನು ಅಂತಂದ್ರೆ ಚಿನ್ನ ಬೆಳ್ಳಿ ಪ್ರೈಸ್ ಕಮ್ಮಿ ಆಗಿದೆ. ನಮ್ ಹೆಣ್ಮಕ್ಳಿಗೆ ಒಂದು ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನಪ್ಪಾ ಅಂತ ಕೇಳ್ತಾ ಇದ್ದೀರಾ ಅಥವಾ ಯೋಚನೆ ಮಾಡ್ತಾ ಇದ್ದೀರಾ? ಆ ಗುಡ್ ನ್ಯೂಸ್ ಏನು ಅಂತಂದ್ರೆ ಚಿನ್ನ ಬೆಳ್ಳಿ ಪ್ರೈಸು ಕಮ್ಮಿ ಆಗಿದೆ. ಇದಕ್ಕಿಂತ ಗುಡ್ ನ್ಯೂಸ್ ಏನಾದರೂ ಇರಬೇಕಾ ಹೇಳಿ ನಮ್ಮ ಹೆಣ್ಮಕ್ಳಿಗೆ? ಅದರಲ್ಲೂ ಚಿನ್ನ ಬೆಳ್ಳಿ ಅಂತಂದರೆ ಸಾಕು, ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಾಪಟ್ಟೆ ಹಾಟ್ ಫೇವ್ರೇಟು. ಯಾವುದೇ ಒಕೇಶನ್ಸ್ ಬರಲಿ, ಯಾವುದೇ ಫಂಕ್ಷನ್ಸ್ ಬರಲಿ, ಏನೇ ಶುಭ ಕಾರ್ಯ ಆದರೂ ಸಹ ಮನೆಯಲ್ಲಿ ಫಸ್ಟ್ ನಾವು ಖರೀದಿ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಈ ಚಿನ್ನ ಬೆಳ್ಳಿ. ಅಂಥದ್ರಲ್ಲಿ ಚಿನ್ನ ಬೆಳ್ಳಿ ಕಳೆದ ಕೆಲವು ವರ್ಷಗಳಿಂದ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿತ್ತು. ಅವಾಗ ಎಷ್ಟೋ ಜನ ಹೆಣ್ಮಕ್ಳು ಚಿನ್ನ ಬೆಳ್ಳಿ ತಗೋಬೇಕು ಅಂತ ಅಂದ್ಕೊಂಡವರು ಸಹ ಸುಮ್ಮನೆ ಆಗ್ಬಿಟ್ಟಿದ್ರು. ಆದರೆ ಈಗ ನಾವು ಮತ್ತೆ ಚಿನ್ನ ಬೆಳ್ಳಿನ ಖರೀದಿ ಮಾಡ್ಬೋದು. ಯಾಕಂತಂದ್ರೆ ಚಿನ್ನ ಬೆಳ್ಳಿ ಪ್ರೈಸು ಕಮ್ಮಿ ಆಗಿದೆ. ಮೊನ್ನೆ ಅಷ್ಟೇ ಅಧಿವೇಶನದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಘೋಷಣೆ ಮಾಡಿದ್ರು. ಅದ್ರ ಬೆನ್ನಲ್ಲೇನೆ ಅಂದ್ರೆ ಆ ಬಜೆಟ್ ನಲ್ಲಿ ಹೇಳಿದ್ರು ಚಿನ್ನ ಬೆಳ್ಳಿ ಹಾಗೂ ಪ್ಲಾಟಿನಂ ಬೆಲೆಗಳೇನಿದೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳಿ. ಇದ್ರ ಬೆನ್ನಲ್ಲೇನೆ ಕಳೆದ 3 ದಿನದಲ್ಲಿ 5,000 ರೂಪಾಯಿ ಚಿನ್ನ ಬೆಳ್ಳಿ ರೇಟು ಕಮ್ಮಿ ಆಗಿದೆ. ಅದರಲ್ಲೂ ಚಿನ್ನದ ರೇಟು 5,000 ರೂಪಾಯಿ ಕಮ್ಮಿ ಆಗಿದೆ. ಇದಕ್ಕಿಂತ ಬೇಕಾ ಗುಡ್ ನ್ಯೂಸು ನಮ್ಮ ಹೆಣ್ಮಕ್ಳಿಗೆ? ಇನ್ನು ಬೇಗ ಹೋಗಿ ಖರೀದಿ ಮಾಡಬೇಕು ಅಂತ ಎಷ್ಟೋ ಜನ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊತಾ ಇರ್ತಾರೆ. ಯಾಕಂತಂದರೆ ಚಿನ್ನದ ರೇಟ್ ಕಮ್ಮಿ ಆಗಿರೋದು ಎಷ್ಟೊಂದು ಜನಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಷ್ಟು ಕಮ್ಮಿ ಆಗಿದೆ, ಎಲ್ಲೆಲ್ಲಿ ಕಮ್ಮಿ ಆಗಿದೆ, ಯಾವ್ಯಾವ ಚಿನ್ನದ ಮೇಲೆ ಕಮ್ಮಿ ಆಗಿದೆ, ಯಾವ್ಯಾವ ಬೆಳ್ಳಿ ರೇಟ್ಗಳು ಕಮ್ಮಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿನ್ನೆ ಗುರುವಾರ ಒಂದೇ ದಿನ ಚಿನ್ನದ ಬೆಲೆ 1,000 ರೂಪಾಯಿನಷ್ಟು ಹಾಗೂ ಬೆಳ್ಳಿ ಬೆಲೆ 3,700 ರೂಪಾಯಿರಷ್ಟು ಕಮ್ಮಿ ಆಗ್ಬಿಟ್ಟಿದೆ. ಬುಧವಾರ ಡೆಲ್ಲಿಯಲ್ಲಿ 71,650 ರೂಪಾಯಿ ಇದ್ದ 10 ಗ್ರಾಮ್ ಚಿನ್ನದ ಬೆಲೆ ಗುರುವಾರ 1,000 ರೂಪಾಯಿ ಇಳಿಕೆಯಾಗುವ ಮೂಲಕ 70,650 ರೂಪಾಯಿ ಆಗಿದೆ. ಇನ್ನು ಮುಂಬೈನಲ್ಲಿ 70,860 ರೂಪಾಯಿ ಇದ್ದ ಚಿನ್ನದ ಬೆಲೆ 68,227 ರೂಪಾಯಿ ಆಗಿದೆ. ಇದೇ ವೇಳೆ ಬೆಂಗಳೂರಿನಲ್ಲಿ 10 ಗ್ರಾಮ್ಗೆ 66,050 ರೂಪಾಯಿ ಇದ್ದ ಚಿನ್ನದ ಬೆಲೆ ಗುರುವಾರ 65,120 ರೂಪಾಯಿಗೆ ಕಮ್ಮಿ ಆಗಿದೆ. ಒಟ್ಟು 950 ರೂಪಾಯಿ ಇಳಿಕೆ ಆಗಿದೆ. ಬೆಳ್ಳಿ ಬೆಲೆ 1 kgಗೆ 3,700 ರೂಪಾಯಿ ಕಮ್ಮಿ ಆಗಿದೆ. 83,600 ರೂಪಾಯಿಗೆ ಸ್ಥಿರವಾಗಿದೆ. ನಮ್ಮ ಬೆಂಗಳೂರಿನಲ್ಲಿ ಹೇಗೋ ಚಿನ್ನದ ಬೆಲೆ ಕಮ್ಮಿ ಆಗಿದೆ, ನಮ್ಮ ಕರ್ನಾಟಕದವ್ರಿಗೆ ಅದು ನಮ್ಮ ಹೆಣ್ಮಕ್ಳಿಗಂತೂ ಇದು ಸಿಕ್ಕಾಪಟ್ಟೆ ಖುಷಿಯಾಗೋ ವಿಷಯ. ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ? ಬೆಳ್ಳಿ ಬಂಗಾರ ತಗೊಳ್ಳೋ ಪ್ಲ್ಯಾನ್ ಏನಾದರೂ ಇದ್ದರೆ ಈಗಲೇ ಹೋಗಿ ಬೆಳ್ಳಿ ಬಂಗಾರನ ಖರೀದಿ ಮಾಡಿಬಿಡಿ. ನಿಮ್ಗಂತೂ ಖುಷಿಗೆ ಲಿಮಿಟ್ ಇಲ್ಲ ಅಂತ ನನಗೆ ಗೊತ್ತು. ಯಾಕಂತಂದರೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ ಚಿನ್ನ ಅಂತಂದರೆ. ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಹೋಗಿ ಬೇಗ ಚಿನ್ನ ಬೆಳ್ಳಿನ ಖರೀದಿ ಮಾಡಿ ಖುಷಿ ಪಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.